ಹೋಗಲಾರ್ದಷ್ಟ ಹೆಂಡಿ ಹಾಕುತ್ತೀವಿ, ಕಣ್ಣಿಗೆ ಕಾಣಲಾರ್ದಂಗ ನೀರು ಕುಡಿತೆ, ಒಂದ ಕಾಲಿನ ಹಕ್ಕಿ 9 ರೆಕ್ಕೆ ಲೆಕ್ಕಿಲ್ಲದ ತತ್ತಿ ಹಾಕುತ್ತೆ. ಸುರೇಶ್ ನ್ಯಾಮಗೌಡ್ರ 100 ರೂಪಾಯಿ ಕೊಟ್ರ, ಗೌಡ್ರ ನಾವು ನಿಮ್ಮಟ್ಟು ದೊಡ್ಡವ್ರಲ್ರಿ, ಮತ್ತ ಅದು ಯಾವಾಗ ಸತ್ಯವಾಗಿ ನಿಮಗೆ ಬುದ್ಧಿ ಕೊಡ್ತೈತಿ, ಮುಂದಿನ ಅವಕಾಶದಾಗ ಹೇಳು. ನೀವು ಕಣ್ಣು ಮುಚ್ಚ್ರಂಗೆ ಗೌಡ್ರಿಗೆ ಮುಟ್ಟಿಸ್ರಿ ಅದು. ಹಾ ಅವ್ರು ಹೇಳ್ತಾರೆ, ಹಾ ಬಂದಿ ಸಂತ್ಯಾಗ ಸರಿ ಗದ್ದಾರ ಪಾರ್ಟ್ 2 ಆತಿದು. ಹೌದಾ 1 ನಂಬರ್ ಅಲ್ಲಿದು. ಯಾಕ್ರಿ? ಯಾಕ ಹೆಂಗ ಹೇಳ್ರಿ. ಬಂದಿ ಸಂತ್ಯಾಗ ಕೂತು ಚಿಂತ್ಯಾಗ 4 ಮಂದ್ಯಾಗ ಲಾಸ್ ಆಯ್ತು ಗಂಗ್ಯಾಗ. ಹಂಗ ಮಾಡ್ಕೊಂಡ್ರೆ ಆಗ್ತದ. ಯಾಕ ಬಂದೀರಿ ತಮ್ಮನೆ ಮುಂದ ಹೋಗಾವ ನನಗೆಲ್ಲಿ ಎಲ್ಲಿ 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 ಯಾಕ ಬಂದೀರಿ ತಮ್ಮನೆ ಮುಂದ ಹೋಗಾವ ನನಗೆಲ್ಲಿ
ತಲಿ ಹೆಂಗೈತಿ ಹೆಂಗ್ರಿಪ್ಪ ತಲಿ ಕೆಡಿಸೋದೈತಿ ಹೌದು. ತಲಿ ಕೆಡಿಸ್ತೈತಿ ಅಂತ ತಿಳ್ಕೊಂಡ ಯಾರು ಕೆಡಿಸ್ಕೋಬಾರ್ದತ್ತಲ್ಲ ಅದ್ರ ಕಡೆ ನಿನ್ನ ಗಮನ ಇರ್ಲಿ. ಇರಬಾರ್ದ ಇರ್ಬಾರ್ದ? ಕೆಡಸೋರ್ ಕಡೆ ಕೆಡ್ಸೋರ್ ಕಡೆ ಹ್ಞೂ ಮತ್ತ ಕೆಟ್ಟಾನ ಕಲಿ ಕೆಡಿಸ್ತಾನ ತಲಿ ಯಾಕ ಬಂದಿರಿ ಅನನಿ ಮುಂದೆ ಹೋಗವ ಹೇಳನ ಎಲ್ಲಿ 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 ಯಾಕ ಬಂದಿರಿ ತಮ್ಮನಿ ಇಲ್ಲಿ ಮುಂದೆ ಹೋಗವ ಹೇಳನ ಎಲ್ಲಿ ಸಂತ ಇರ್ಬೇಕ ರೋಹಿ ದಾಸ ನಂಗ ತಾಯಿ ತಂದಿಗೆ ಕೊಟ್ಲಿ ತಾಯಿ ತಂದಿಗೆ ಕೊಂಡು ಶರಣ ತೊಟ್ಟದಾಗ ಎರಡು ತೊಟ್ಟಿಲ ಕಟ್ಟನ ತನ್ನ ಜಲಿಗ ಕಾಟ್ ಮಾಡುತ್ತ ತೋಗುತ್ತಿದ್ದ ಅವರೀಗ ಭಕ್ತಿಲಿ ಮಾಯ ಪ್ರೀತಿಲಿ ಭಕ್ತಿಲಿ ಮಾಯ ಪ್ರೀತಿಲಿ ಯಾಕ ಬಂದೀರಿ ತಮ್ಮನೇ ಇಲ್ಲಿ ಮುಂದೆ ಹೋಗವ ಹೇಳು ನನಗೆಲ್ಲಿ ಯಾಕ ಬಂದೀರಿ ತಮ್ಮನೇ ಇಲ್ಲಿ ಮುಂದೆ ಹೋಗವ ಹೇಳು ನನಗೆಲ್ಲಿ ಪುಣ್ಯ ಕನ್ನಡದಿಂದ ತಾನು ಕಾಕೀಗ ನಡ್ಸುತ್ತ ನಡತಾಯಿ ತಂದೀಗ ರಾತ್ರಿಯಾಗ ಹೊಂಟೇನು ಪುಣ್ಯಕ ಕಾಶಿಗೆ ಇಲ್ರಿ ಈ ಪುಡ್ಲಿಕ್ಕಂದ್ರೆ ಯಾವ ಪುಡ್ಲಿಕ್ರಿ ಯಾವ್ದಾರು ನೋಡಿ ಬರ್ತೀವಿ ಏ ಪುಂಡ್ಲಿಕ ಕಾಶಿಗೆ ಹೊಂಟನತ್ತಂದ್ರಿ ಇವ ಹೆಂಗನ ಈಗ ಹೊಂಟನ ಅಡಿಕೆ ಬಿಟ್ಟತ್ತ ಈ ಪುಡ್ಲಿಕ್ಕಲ್ರಿ ಮತ್ತೆ ಯಾವ ಪುಡ್ಲಿಕ್ರಿ ಪುಂಡ್ಲಿಕ್ ಹೊಂಟಿನ ತಾನು ಕಾಶಿಗ ನಡ್ಸೋದು ಹೊಂಟಿನ ತಾಯಿ ತನ್ನೀಗ ಹಗವಗದನ ತಾಯಿ ತಂದಿ ಕೊರಳೀಗ ಮರಿ ಕುಡ್ಸೋಣ ನನಗೀಗ ಕಾಶಿ ಹಾಳಲ್ಲಿ ದೇಕೋಮನದಲ್ಲಿ ಕಾಶಿ ಹಾಳಲ್ಲಿ ಅದನ್ನ ನಾವು ತಿಳ್ಕೊಬೇಕಾಗೈತಿ ರೋಹಿದಾಸನಂತ ಮಕ್ಕಳು ಅವಾಗಿದ್ರ ಪುಂಡ್ಲಿಕ್ನಂತ ಮಕ್ಕಳು ಅವಾಗ ಇದ್ರಿಪ್ಪ ತಾಯಿ ತಂದಿಗೆ ತೊಟ್ಲಾ ಕುಂಡ್ರಿಸಿ ನಟ್ಟು ನಡು ಕೂತು ತನ್ನ ಚರ್ಮ ಅಂದ್ರೇನು ಚಪ್ಪಲಿ ಚಮ್ಮಳಿಗೆ ಮಾಡ್ತಕ್ಕಂತ ಕೆಲಸ ಮಾಡ್ತಿದ್ದ ರೋಹಿದಾಸ ತಾಯಿ ತೊಟ್ಲ ಮುಂದ ತಂದಿ ತೊಟ್ಲಿಂದ ತಲಿ ಮುಂದ ಬಂದ್ರ ತಂದಿದ್ ಬರ್ತಿತ್ತು ತಲಿ ಹಿಂದ್ರ ತಾಯಿದ ತೊಟ್ಲ ಬರ್ದಿತ್ರಿಪ್ಪ ಹೌದು ತೂಕೋತ ತನ್ನ ಕಾಯಕ ಮಾಡ್ತಿದ್ದ ಅವನು ಅವಾಗೇ ಇದ್ದವ ಹೌದೌದು ಮತ್ತ ತಾಯಿ ತಂದಿಗೆ ಕಾಶಿಗೆ ಒಯ್ಬೇಕಂತ ತಿಳ್ಕೊಂಡು ತಾಯಿ ತಂದಿ ಕೊರಳಿಗೆ ಹಾಕಿ ಹೋಗದ ಅವ್ ಹಗ್ಗ ಕೈಯಾಗ ಹಿಡಿದು ಹೆಂಡತಿ ಕೈಯಾಗ ಮ್ಯಾಲ ಹೆಗಲ ಮೇಲೆ ಹೆಂಡತಿನ ಕುಡಿಸಿ ಹಾಕಿ ಕೈಯಾಗ ಕೊಟ್ಟ ನಡ್ರಿ ಕಾಶಿ ತಕ ಅಂತ ತಿಳ್ಕೊಂಡ ಹೆಂಡತಿನ ಕುಂಡಿಸ್ಕೊಂಡ ಕಾಶಿಗೆ ತಾಯಿ ತಂದೆ ನಡೆಸ್ಕೊತ ಹೋದ ಅವಾಗೇ ಹೌದ್ರಿಪ್ಪ ಇಲ್ಲಿ ಹೇಳೋದು ತಾತ್ಪರ್ಯ ಇಷ್ಟ ಐತಿ ಎಷ್ಟು ಸತ್ಯ ಐತಿ ಅಷ್ಟ ಅಸತ್ಯ ಐತಿ ಎಷ್ಟು ಅಸತ್ಯ ಐತಿ ಸತ್ಯ ಧರ್ಮ ಇದ್ದಟ್ಟ ಅಧರ್ಮ ಐತಿ ಅಧರ್ಮ ಇದ್ದಟ್ಟ ಧರ್ಮ ಐತಿ ಕರೆ ಜಯ ಯಾವ್ದಕ್ಕೈತಿ ಸತ್ಯಕ್ಕೈತಿ ಧರ್ಮ ಸತ್ಯಕ್ಕೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮನಾಂ ಸೃಜಾಮಿ ಹಂ ಸಂಭಯಾಮಿ ಯುಗೆ ಯುಗೆ ಯಾವಾಗ ಧರ್ಮ ಹಾನಿ ಆಗ್ತದ ಅಲ್ಲಿ ನಾವು ಉದಯಿಸ್ತನ ಅಂತ ಹೇಳ್ತಾನ ನಮ್ಮ ಅಪ್ಪೆ ಹಾ ಯಾರು ನಮ್ಮ ಅಪ್ಪೆ ಅವಂದ ಅಲ್ಲಿ ಏನೋ ಕೆಲಸ ಇಲ್ಲ ನೈ ಕೆಲಸ ಮತ್ತೆ ಎಲ್ಲಿ ಬಂದ್ರು ಸುತ್ತಾಕಿ ಪುಂಡ್ಲಿಕ್ಕೆ ಎಲ್ಲಿ ಬರ್ಬೇಕು ಕಾಶಿಯರಿ ಹೋಗ ಶ್ರೀಶೈಲಿ ಹೋಗ ರಾಮೇಶ್ವರ ಹೋಗ ಮಥುರಾ ಹೋಗ ಅಯೋಧ್ಯ ಹೋಗ ಎಲ್ಲಿ ಬಂದ್ರು ಸುತ್ತಾಕಿ ಧರ್ಮ ಹಾನಿಯಾದಾಗ ಉದಯಿಸಿ ಬಂದದನ್ನ ಸಂಹಾರ ಮಾಡೋ ಯಾರು
ಪರಮಾತ್ಮನಲ್ಲಿ ಬರ್ಬೇಕಾಗ್ತದ. ಏನಾದ್ರೂ ಮಾಯದಾಟ ಮಾಡ್ಬೇಕಾಗ್ತದ. ಅಧರ್ಮ ನಶಿಸಿ ಹೋಗ್ಬೇಕು. ಅದನ್ನು ನಾಶ ಮಾಡಿ ಧರ್ಮ ಅಂತಕ್ಕಂಥದ್ದು ಜೇನ ಹಾರಿಸ್ಬೇಕಾಗಿತ್ತು. ಎಲ್ಲಿಗೆ ಬಂತು? ಯಾಕ ಬಂದೀವಿ ತಮ್ಮಡಿ ಮುಂದ ಹೋಗ ಯಾಕ ಬಂದೀವಿ ಅನ್ನಡಿ ಮುಂದ ಹೋಗವ ಹೇಳನ ಎಲ್ಲಿ ಬಂಧನ ಬಿಡಿಸ್ಯಾರ ಬಂದ ಪಟ್ಟರಿಗ ಅಂಶದ ಬರವರೀಗ ಹಸ್ತ ಇಟ್ಟರ ಮನಮಿ ಮನಗೊಂಡಿಗ ಮನಗೊಂಡರ ಕೇಳಿ ಕಲುತ್ತಗ ಸಾಲಿ ಏ ಸತ್ಯ ಸಂಘದಲ್ಲಿ ನಿನ್ನ ಮನಸ್ಸಿರಲಿ ಯಾಕ ಬಂದೀವಿ ತಮ್ಮನಿಗೆ ಮುಂದ ಹೋಗವ ಹೇಳನಗೆಲ್ಲಿ ಯಾಕ ಬಂದೀವಿ ತಮ್ಮನಿಗೆ ಮುಂದ ಹೋಗವ ಹೇಳನಗೆಲ್ಲಿ ಸೃಷ್ಟಿ ಮ್ಯಾಲ ಹುಟ್ಟಿ ಬಂದಿವಪ್ಪ ಅಂದ್ರ ಆಯಿ ಸತ್ಯವತಾಯಿ ಇವತ್ತಿನ ರಾತ್ರಿ ಜಾಗರಣ ನಿಮಿತ್ತವಾಗಿ ಊಟ ಮಾಡಿದೀವಿ. ಅದು ತಾಯಿದು ಊಟ ಮಾಡಿದ್ರಿಪ್ಪ. ಹಂಗ ಸತ್ಯ ತಲೆ ಮ್ಯಾಲ ಅತ್ಯಂತ ಪ್ರೇಮದಿಂದ ಸ್ವಲ್ಪ ಮಾತಾಡೋರು ಕಡಿಮೆ ಮಾಡಿರಪ್ಪ. ವೇದಿಕೆ ಎಡಭಾಗದಾಗ ಅಲ್ಲಿ ಹೊರಗಿದಾರ ಇರ್ಲಿ. ಇಲ್ಲಿ ಒಂದು ಶಿವ ಮತ್ತು ಶಕ್ತಿ ಅಂತಕ್ಕಂಥದ್ದು ಒಂದು ಕಡೆ ವಿಚಾರಗಳನ್ನ ಬಿಡುನು ಪಾಲ